ಎಲ್ಲರೂ ನಮಸ್ಕಾರ. ಇವತ್ತು ನೀವು ಒಳ್ಳೆ ಒಂದು ಬಿಸ್ನೆಸ್ ಪ್ಲಾನ್ ಹೇಳಕ್ಕೆ ಬಂದಿದೆ. ಈ ಬಿಸ್ನೆಸ್ ಪ್ಲಾನ್ ಏನಂದರೆ ಟೆಟರ್ ಡೆಫರ್. ಇದು ಒಂದೊಂದು ಅಲ್ಟಿಮೇಟಲ್ ಡಿಸೆಂಟ್ರಲೈಸ್ ಫೈನಾನ್ಸ್. ಇದು ಒಂದು AIDFA ಕೂಡ ಹೇಳ್ತಾರೆ. ಈ ಪ್ರಾಜೆಕ್ಟ್ಸ್ ಬಂದು ಈ ಪ್ರಪಂಚಕ್ಕೆ ಒಂದು ಒಳ್ಳೆ ಒಂದು ಫ್ಯೂಚರ್ ತೊಗೊಂಡು ಹೋಗೋಕೆ ಅದೇ ಥರ ಒಂದು ಸೇಫ್ ಮತ್ತು USD ಈಲ್ಡ್ ಅಂತ ಇರುತ್ತೆ. ಇದು ಒಂದು ಡೈಲಿ ಇನ್ಕಮ್, ಅದೇ ಥರ ಕಮ್ಯುನಿಟಿ ಡ್ರೈವ್ ಅಂತ ಇದೆ. ಇದು ಏನಪ್ಪ ಡಿಫೆ ಅಂದರೆ ಏನು, ಇದು ಏನು ರಾಂಗ್ ಇದೆ, ಏನು ತಪ್ಪಿದೆ ಅಂದರೆ ಇದು ಏನು ತಪ್ಪಿಲ್ಲ. ಇದು ಒಂದು ಪ್ರಾಡಕ್ಟ್ ಥರ ಇದಾಗುತ್ತೆ. ಈ ಪ್ರಾಡಕ್ಟ್ ಯೂಸ್ ಮಾಡುವಾಗ ನಿಮ್ಮದು ರೂಲ್ಸು ರೆಗ್ಯುಲೇಷನ್ಸ್ ಬಂತು ಯೂಸರ್ ಲಾಸ್ ಆಗೋ ಥರ ಒಂದು ಒಳ್ಳೆ ಒಂದು ಓವರ್ ಕಾಂಪ್ಲಿಕೇಟ್ ಆಗುತ್ತೆ. ಅದೇ ಥರ ನಿಮ್ಮದು ಓನಾಗಿ ಕಂಟ್ರೋಲ್ಸ್ ಮತ್ತು ಎಲ್ಲ ಕಾಂಟ್ರಾಕ್ಟ್ ಅಪ್ಗ್ರೇಡ್ ಬಂದು ಯಾವಾಗ ಕೂಡ ಚೇಂಜ್ ಮಾಡ್ಬೋದು, ಯಾವ ಟೈಮ್ ಕೂಡ ಚೇಂಜ್ ಮಾಡ್ಬೋದು. ಅದೇ ಥರ ಅನ್ರಿಯಲಿಸ್ಟಿಕ್ ಡೈಲಿ ರಿಟರ್ನ್ಸ್ ಏನಂದರೆ ದಿನ ನಿಮ್ಮ ರಿಟರ್ನ್ಸ್ ಬಂದು ನೆಕ್ಸ್ಟ್ ಲೆವೆಲ್ಗೆ ಜಾಸ್ತಿ ಜಲ್ದಿ. ಅದೇ ಥರ ಒಂದು ಇನ್ವೆಸ್ಟರಿಂದ ಏನಿಲ್ಲ ಥರ ಒಂದು ಅಮೌಂಟ್ನ ಬಂದು ನೀವು ಜೀವನಾಸ ಮಾಡೋಕ್ಕೆ ಒಂದು ಒಳ್ಳೆ ಒಂದು ಆಪರ್ಚುನಿಟಿ. ಅದೇ ಥರ ಇದು ಒಂದು ಸಿಂಪಲ್, ಟ್ರಾನ್ಸ್ಪರೆಂಟ್, ಅದೇ ಥರ USD ಇನ್ಕಮ್ ಅಂತ ಇರುತ್ತೆ. ರಿಲಯಬಲ್ USD ಇನ್ಕಮ್ ಅಂತ ಇದೆ. ಅದೇ ಥರ ಟೆಟರ್ ಡೆಫೆ ಅಂತ ಏನಂದರೆ ಒಂದು ಲುಕ್ ಮುಂಚೆನೇ ಏನಂದರೆ ಇದು ಒಂದು ಈಸಿಯಾಗಿರುತ್ತೆ. ಏನಂದರೆ ಇದು ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಕೂಡ ಹೇಳ್ತಾರೆ. ಇದು USD ಈ ಸಿಸ್ಟಮ್ನ ಯೂಸ್ ಮಾಡಿ ಒಂದು 25 ದಿನ ಸೈಕಲಲ್ಲಿ ನಿಮಗೆ ಒಂದು ಒಳ್ಳೆ ಒಂದು ಕಾಸನ್ನ ಅರ್ನ್ ಮಾಡ್ಬೋದು ಎಲ್ಲ ಡೆಪಾಸಿಟಿಗೆ. ಅದೇ ಥರ ದಿನ ನಿಮಗೆ ಒಂದು 7 PM ಏಳು ಗಂಟೆಗೆ ಬಂದು ನಿಮಗೆ UTCಯಲ್ಲಿ ಎಲ್ಲರಿಗೂ ಒಂದು ವರ್ಲ್ಡ್ ವೈಡ್ಗೆ ಒಂದು ಪ್ಲ್ಯಾನ್ಸ್ ಅಂತ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದು ಒಂದು 5 ಪ್ಲ್ಯಾನ್ ಲೆವೆಲ್ ಇರುತ್ತೆ. ಅದು ಹೈಯರ್ ಆ್ಯಕ್ಟಿವ್ ಡೆಪಾಸಿಟ್ ROA. ಅದೇ ಥರ ಒಂದು ಹೈ ಡೆಪಾಸಿಟ್ ಮಾಡುವಾಗ ನಿಮ್ಗೆ ಒಂದು ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ಗೆ ಜಾಸ್ತಿ ಅಂತ ಡಬಲ್ ಸಿಗುತ್ತೆ. ಅದೇ ಥರ ಒಂದು 20 ಲೆವೆಲ್ ಬಂದು ರೆಫರಲ್ ಸಿಸ್ಟಮ್ ಅಂದರೆ ನಾವು ಇಕ್ಕಿದ್ದೀವಿ. ಅದೇ ಥರ 7 ರ್ಯಾಂಕ್ಸ್ ಲೀಡರ್ಶಿಪ್ಸ್ ಮತ್ತು ಸಿಸ್ಟಮ್ ಬಂದು ROA ಇದೆ. ಅದು 100 ಲೆವೆಲಿಂದ ಮೇಲೆ ಇದೆ. ಇದು ಹೆಂಗೆ ಮಾಡಬೇಕಂದ್ರೆ ಫಸ್ಟ್ ನೀವು ರಿಜಿಸ್ಟರ್ ಮಾಡಬೇಕು, ಡೆಪಾಸಿಟ್ ಮಾಡಬೇಕು, ಪ್ಲ್ಯಾನ್ ಅಸೈನ್ ಮಾಡಬೇಕು. ಅದೇ ಥರ ದಿನ ನೀವು ಒಂದು ಅರ್ನ್ ಮಾಡ್ಬೋದು. ಅದೇ ಥರ ವಿತ್ಡ್ರಾವಲ್ ಮತ್ತು ಕಾಂಪೌಂಡಿಂಗ್ ಅಫೆಕ್ಟ್ಸ್ ಬೇಡ ಇದೆ. ಅದೇ ಥರ ಟೆಟರ್ ಡೆಫರ್ ಬಂದು ಹೆಂಗೆ ವರ್ಕ್ ಆಗತ್ತೆ ಅಂದರೆ ಫಸ್ಟ್ ರಿಜಿಸ್ಟರ್ ಮಾಡುವಾಗ ನಿಮ್ಮದು ಒಂದು ಯೂನಿಕ್ ಯೂಸರ್ ID ಇರಬೇಕು. ಅದು 20 ಕ್ಯಾರೆಕ್ಟರ್ ಇರಬೇಕು. ಅದು ಲೆಟರ್ಸ್ ಮತ್ತು ನಂಬರ್ ಇರಬೇಕು. ಅದೇ ಥರ ಒಂದು ಸ್ಪಾನ್ಸರ್ USD ಬಂದು ಜಾಯಿನ್ ಮಾಡಬೇಕು. ಈ ಸ್ಪಾನ್ಸರ್ ಬಂದು ಒಂದು 10 USD ಟೋಟಲ್ ಡೆಪಾಸಿಟ್ ಮಾಡಬೇಕು. ಸ್ಪಾನ್ಸರ್ ಬಂದು ಪರ್ಮನೆಂಟ್ ಇರುತ್ತೆ. ಅದೇ ಥರ ಚೇಂಜ್ ಮಾಡೋಕ್ಕಾಗಲ್ಲ. ಆ ಥರ ಎರಡನೇ ಸ್ಟೆಪ್ ಬಂದು ಮಿನಿಮಮ್ ಡೆಪಾಸಿಟ್ ಬಂದು ಒಂದು USD. ಅದೇ ಥರ ಪ್ಲಾಟ್ಫಾರ್ಮ್ ಬಂದು ನಾವು ಚಾರ್ಜಸ್ ಹಿಡಿಯೋದು 5% ಫೀ ಅಂತ ಇಡ್ತೀವಿ. ಅದೇ ಥರ 100% ಬಂದು ನೀವು ಡೆಪಾಸಿಟ್ ಬಂದು ಕೌಂಟ್ ಹಾಕ್ಕೊಂಡು ನಿಮ್ಮ ಒಂದು ಆ್ಯಕ್ಟಿವ್ ಕ್ಯಾಪಿಟಲ್ ಬಂದು ಪ್ಲ್ಯಾನ್ ಕ್ಯಾನ್ಸಲೇಷನ್ ಅಂತ ಕ್ಯಾಲ್ಕುಲೇಷನ್ ಆಗುತ್ತೆ. ಅದೇ ಬಂದು ಸ್ಟೆಪ್ 3ನೇದು ಬಂದು ಅರ್ನಿಂಗ್ ಮಾಡುವಾಗ ದಿನ ನಿಮಗೆ 7 ಗಂಟೆದು ನಿಮಗೆ ಒಂದು ROA ಅಂತ ಒಂದು ಅಪ್ಡೇಟ್ ಆಗುತ್ತೆ. ಅದು ಒಂದು ಎಕ್ಸಾಕ್ಟಾಗಿ 25 ದಿನ ಒಳಗಡೆ ನಿಮಗೆ ಒಂದು ಡೆಪಾಸಿಟ್ ಅಮೌಂಟ್ ಬಂದು ಹೈ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅದೇ ಥರ ನಮ್ಮ ಪ್ಲ್ಯಾನ್ ಬಂದು ಒಂದು ಟೋಟಲ್ ಆ್ಯಕ್ಟಿವ್ ಡೆಪಾಸಿಟಲ್ಲಿ ಪ್ಲ್ಯಾನ್ 1 ಇಂದ 5 ನಿಮಗೆ ಟೋಟಲ್ ಆ್ಯಕ್ಟಿವ್ ಡೆಪಾಸಿಟ್ ಬಂದು 500 USD ಮಾಡುವಾಗ ಡೈಲಿ ಕ್ಯಾಪಿಟಲ್ ಬಂದು 4%, ಅದರ ಡೈಲಿ ROA ಬಂದು 1%. ಸೊ ದಿನ ಬಂದು ನಿಮಗೆ ಡೈಲಿ ಬಂದು 5% ಅಂತ ಇರುತ್ತೆ. ಪ್ಲ್ಯಾನ್ 2ನಲ್ಲಿ 500 1000 USD ಮಾಡುವಾಗ ಟೋಟಲ್ ಡೈಲಿ ಬಂದು ನಿಮಗೆ 5%. ಅದೇ ಥರ ಪ್ಲ್ಯಾನ್ 3ರಲ್ಲಿ 1000ರಿಂದ 2500 USD ಮಾಡುವಾಗ ನಿಮಗೆ ಟೋಟಲ್ ಡೈಲಿ ಬಂದು 5.5% ಅಂತ ಸಿಗುತ್ತೆ. ಪ್ಲ್ಯಾನ್ 4ನೇದು 2500ರಿಂದ 5000 ಮಾಡುವಾಗ ನಿಮಗೆ ಒಂದು ಡೈಲಿ ROA ಬಂದು 1.75%. ಅದೇ ಥರ ಟೋಟಲ್ ಡೈಲಿ ಬಂದು 250% ಅಂತ ಇರುತ್ತೆ. ಪ್ಲ್ಯಾನ್ 5ನೇ ಬಂದು 5000 ಮೇಲೆ ಮಾಡುವಾಗ ನಿಮಗೆ ಒಂದು 6% ಅಂತ ನಿಮಗೆ ಟೋಟಲ್ ಡೈಲಿ ಸಿಗುತ್ತೆ. ಡೈಲಿ ROA ಬಂದು ನಿಮಗೆ 2% ಇರುತ್ತೆ. ಅದೇ ಥರ ನೀವು ಆ್ಯಕ್ಟಿವ್ ಡೆಪಾಸಿಟ್ ಮಾಡುವಾಗ ಒಂದು ಈಕ್ವಲ್ ಅಮೌಂಟ್ ಆಫ್ ಡೆಪಾಸಿಟ್ ಅಮೌಂಟ್ ಬಂದು 25 ದಿನ ಒಳಗಡೆ ನಿಮಗೆ ಡಬಲ್ ಆಗುತ್ತೆ. ಅದೇ ಥರ ನಮ್ಮದು ಪ್ಲ್ಯಾನ್ ಅಪ್ಗ್ರೇಡ್ ಬಂದು ಏನೇನೆಂದರೆ ಡೇ 1ನಲ್ಲಿ ನೀವು ಡೆಪಾಸಿಟ್ ಬಂದು 400 USD ಮಾಡುವಾಗ ಟೋಟಲ್ ಆ್ಯಕ್ಟಿವ್ ಬಂದು 400. ಅದೇ ಥರ ಡೈಲಿ ಒಂದು 5%. ಅದೇ ಥರ ಡೇ 3ನೇ ಒಂದು ಅಪ್ಗ್ರೇಡ್ ಮಾಡಬೇಕಂದ್ರೆ ಡೆಪಾಸಿಟ್ 200 ಮಾಡುವಾಗ ನಿಮಗೆ ಟೋಟಲ್ ಆ್ಯಕ್ಟಿವ್ ಬಂದು 600. ಸೊ ನಿಮಗೆ 5% ಬಂದು ದಿನ ಸಿಗುತ್ತೆ. 3ನೇ ಪ್ಲ್ಯಾನ್ ಒಂದು ಡೇ 7ರಲ್ಲಿ ನಿಮ್ಮದು ಕಾಂಪೌಂಡಿಂಗ್ ಬಂದು 500 USD ಮಾಡುವಾಗ ಅರ್ನಿಂಗ್ಸ್ ಬಂದು ಟೋಟಲ್ ಆ್ಯಕ್ಟಿವ್ ಬಂದು 1100. ಅದೇ ಥರ ಡೇ 26ರಲ್ಲಿ ನೀವು ಒಂದು 400 USD ಡೆಪಾಸಿಟ್ ಮಾಡುವಾಗ ಕಂಪ್ಲೀಟ್ 25 ದಿನ ಆಗುವಾಗ ನಿಮಗೆ ಒಂದು ಟೋಟಲ್ ಆ್ಯಕ್ಟಿವ್ ಬಂದು 700 ಅಂತ ಸಿಗುತ್ತೆ. ನಿಮಗೆ ಡೈಲಿ ಬಂದು 5.25% ಅಂತ ಸಿಗುತ್ತೆ. ಸೊ ನಿಮಗೆ ಕರೆಂಟ್ ಟೋಟಲ್ ಆ್ಯಕ್ಟಿವ್ ಡೆಪಾಸಿಟ್ ಬಂದು ಡಿಸೈಡ್ ಆದ ಬಂದು ನಿಮ್ಮ ಪ್ಲ್ಯಾನ್ ಬಂದು ಡೈಲಿ ಪರ್ಸೆಂಟೇಜ್ ಇಂಕ್ರೀಸ್ ಆಗುವಾಗ ನಿಮ್ಗೆ ಅಮೌಂಟ್ ಅಂತ ಇಂಕ್ರೀಸ್ ಆಗುತ್ತೆ. ಒಂದು ಗ್ಲೋಬಲ್ ಡೈಲಿ ಪೇಔಟ್ ಅಂತ ಇದೆ. ಅದು ಬಂದು 11 AM PST ಮತ್ತು 4 AM JST ಅಂತ ಇರುತ್ತೆ. ಅದು ಒಂದು ಡೈಲಿ ಕ್ಯಾಪಿಟಲ್ ರಿಟರ್ನ್ಸ್ ಬಂದು 4%. ಅದೇ ಡೈಲಿ ROA ಬಂದು 1-2% ಅಂತ ಇರುತ್ತೆ.
ಅದೇ ಥರ ನಮ್ಮದು ಈಚ್ ಡೆಪಾಸಿಟ್ ಬಂದು ಡೇ 1 ಇನ್ಕ್ರೀಸ್ ಆಗುತ್ತೆ. ಅದೇ ಥರ 25 ದಿನ ಆದಮೇಲೆ ನೀವು ಆ್ಯಕ್ಟಿವ್ ಲಿಸ್ಟ್ ಬಂದು ಕಂಪ್ಲೀಟ್ ಆಗುವಾಗ ರಿಮೂವ್ ಆಗಿಬಿಡುತ್ತೆ. ಬೆನಿಫಿಟ್ಸ್ ಬಂದು ಎಲ್ಲರೂ ಯೂಸರ್ ಓಲ್ಡ್ ಅಂತ ಆಗುತ್ತೆ. ಅದೇ ಥರ ನಿಮ್ಮದು ಟ್ರ್ಯಾಕ್ ಬಂದು ಆಗಲ್ಲ ಇಂಡಿವಿಜುವಲ್ ಡೆಪಾಸಿಟ್ ಮಾಡುವಾಗ. ಅದೇ ಥರ ನಿಮ್ಮದು ಒಂದು ರಿವಾರ್ಡ್ ಬಂದು ಅಪ್ಡೇಟ್ ಆಗೋದು ದಿನ ನಿಮಗೆ 7 PM ಬಂದು UTC ಅಂತ ಆಗುತ್ತೆ. ದಿನ ನೀವು ಡೆಪಾಸಿಟ್ ಮಾಡುವಾಗ ನಿಮಗೆ ಕ್ಲಿಯರ್ ಮಾಡೋದು ಬಂದು 25 ದಿನ ನೀವು ಕಂಪ್ಲೀಟ್ ಆಗಬೇಕು. ಸೊ ನಿಮ್ಮದು ದಿನ ಬಂದು 4% ಬಂದು ಕ್ಯಾಪಿಟಲ್ ರಿಟರ್ನ್ಸ್ ಮಾಡುವಾಗ ಪ್ಲಸ್ ಬಂದು 1-2% ಬಂದು ROI ಸಿಗುತ್ತೆ. ದಿನ ಬಂದು 7 PM UTC ಬಂದು ಅಪ್ಡೇಟ್ ಆಗುತ್ತೆ. ಅದೇ ಥರ ಡೆಪಾಸಿಟ್ ಬಂದು ಜನ್ರೇಟ್ ಆಗ ನ್ಯೂ ರಿವಾರ್ಡ್ಸ್ ಅಂತ ಸಿಗುತ್ತೆ. ಅದೇ ಥರ ನಿಮ್ಮದು ಟೋಟಲ್ ಆಕ್ಟಿವೇಟ್ ಡೆಪಾಸಿಟ್ ಆಗಿ ನಿಮ್ಮ ಪ್ಲ್ಯಾನ್ಸ್ ಬಂದು ರೀಕ್ಯಾಲ್ಕುಲೇಷನ್ ಬಂದು ಆಟೋಮೆಟಿಕಾಗಿ ಬೇಸ್ ಬಂದು ರಿಮೈನಿಂಗ್ ಆಕ್ಟಿವ್ ಡೆಪಾಸಿಟಿಂದ ಅಮೌಂಟ್ ಆಗುತ್ತೆ. ಅದೇ ಥರ ತೆಟ್ ಹೆಡ್ ಡೆಫಿ ಬಂದು ಹೆಂಗೆ ಸಸ್ಟೈನೇಬಲ್ ಸ್ಟೇ ಆಗುತ್ತೆ ಅಂದರೆ ಯೂಸರ್ ವ್ಯೂಗಳಿಂದ ನಾವು ಒಂದು 100% ಡೆಪಾಸಿಟ್ ಅಮೌಂಟ್ ಬಂದು ನಾವು ನಿಮ್ಮ ಆ್ಯಕ್ಟಿವ್ ಕ್ಯಾಪಿಟಲ್ ಪ್ಲಾನ್ಸ್ ಅಂತ ನಾವು ಡಿಸ್ಟ್ರಿಬ್ಯೂಟ್ ಮಾಡಿ ನಿಮಗೆ ಒಂದು ಹೈ ಪ್ಲಾಟ್ಫಾರ್ಮ್ ಚಾರ್ಜಸ್ ಬಂದು 5% ಇಡ್ತೀವಿ. ಅದೇ ಥರ ನಮ್ಮದು ಪ್ಲಾಟ್ಫಾರ್ಮ್ ವ್ಯೂಯಿಂದ 5% ಬಂದು ಫೀಕ್ ಸಪೋರ್ಟ್ ಮಾಡುವಾಗ ನಮಗೆ ಒಂದು ಕಾಂಟೆಂಟ್ ಡೆವಲಪ್ಮೆಂಟ್ ಆಗಿ ನಮ್ಮ ಪ್ಲಾಟ್ಫಾರ್ಮ್ ಒಂದು ಮೇಂಟೈನ್ ಮಾಡಿ ಅದೇ ಥರ ಸೆಕ್ಯೂರಾಗಿ ಒಂದು ಯೂಸ್ಫುಲ್ ಆಗುತ್ತೆ. ಲಾಂಗ್ ಟರ್ಮ್ ಎಕೋಸಿಸ್ಟಮ್ ಗ್ರೋತ್ಗೆ ನಮಗೆ ಯೂಸ್ ಆಗಿ ಒಂದು 5% ಸಸ್ಟೈನಬಲ್ ಅಂತ ನಮಗಿರುತ್ತೆ. ಅದೇ ಥರ ನಾವು ಒಂದು ಫುಲ್ ಟ್ರಾನ್ಸ್ಪರೆನ್ಸಿಯಾಗಿ ಇರ್ತೀವಿ. ನಮ್ಮದು ಫೀಸ್ ಬಂದು ಕೋಡೆಡ್ ಆಗಿ ನಮ್ಮದು ಸ್ಮಾರ್ಟ್ ಕಾಂಟೆಂಟ್ನ ಇಕ್ಕುವಾಗ ನಮ್ದು ಒಂದು ಲಾಂಗ್ ಟರ್ಮ್ ಹೆಲ್ತ್ ಅದೇ ಥರ ಒಂದು ಎಕೋಸಿಸ್ಟಮ್ ಅಂತ ನಾವು ಹಿಡಿತೀವಿ. ಅದೇ ಥರ 20 ಲೆವೆಲ್ ಬಂದು ರೆಫರಲ್ ಇನ್ಕಮ್ ಅದೇ ಇದೆ. ಲೆವೆಲ್ 1 ಬಂದು 1.5%, ಲೆವೆಲ್ 2 1.5%, ಅದೇ ಲೆವೆಲ್ 3 ಬಂದು 1%, ಲೆವೆಲ್ 11 15% 0.50%, ಅದೇ ಥರ ಲೆವೆಲ್ 16 20 ಬಂದು 0.25% ಬಂದು ಇರುತ್ತೆ. ಅದೇ ಥರ ನೀವು ರೆಫರಲ್ ರಿವಾರ್ಡ್ ಬಂದು ಟೀಮ್ ಮೆಂಬರ್ಸ್ ಮಾಡುವಾಗ ಒಂದು ಹೊಸ ಡೆಪಾಸಿಟ್ ಮಾಡುವಾಗ ನಿಮಗೆ ದಿನ ಕಾಂಪೌಂಡ್ ಆಗಿ ಒಂದು ಕಾಂಪೌಂಡಿಂಗ್ ನೆಟ್ವರ್ಕ್ಸ್ ರಿವಾರ್ಡ್ಸ್ ಅಂತ ಸಿಗುತ್ತೆ. ಅದೇ ಥರ ರೆಫರಲ್ ಲೆವೆಲ್ಸ್ ಮತ್ತು ಹೆಂಗೆ ಅನ್ಲಾಕ್ ಮಾಡೋದು ಫಸ್ಟ್ ಹೆಂಗಂದರೆ ಟೇರ್ 1ನಲ್ಲಿ ನೀವು ಒಂದು $10 USD ಮಾಡುವಾಗ ಟೋಟಲ್ ಆ್ಯಕ್ಟಿವ್ ಡೆಪಾಸಿಟ್ ಆಗುತ್ತೆ. ಅದೇ ಥರ ಲೆವೆಲ್ 6 ಅದು ಬಂದು ಟೇರ್ 2 ಅಂತ ಹೇಳ್ತಾರೆ. 2 ಕ್ವಾಲಿಫಿಕೇಷನ್ ಡೆಪಾಸಿಟ್ ಡೈರೆಕ್ಟ್ ರೆಕಾರ್ಡ್ ಮಾಡುವಾಗ ನಿಮಗೆ $100 USD ಮೇಲೆ ಆ್ಯಕ್ಟಿವೇಟ್ ಆಗುತ್ತೆ. ಲೆವೆಲ್ 11-15 ಟೇರ್ 3 ಕ್ಯಾಲ್ಕುಲೇಷನ್ ಡೈರೆಕ್ಟ್ ಮಾಡುವಾಗ ನಿಮಗೆ ಒಂದು $100 USD ಮೇಲೆ ಆಗಬೇಕು. ಅದೇ ಥರ ಲೆವೆಲ್ 16-20 ಮಾಡುವಾಗ ನಿಮಗೆ ಟೇರ್ 4 5 ಕ್ವಾಲಿಫಿಕೇಷನ್ ಬಂದು ಡೈರೆಕ್ಟ್ ರೆಕಾರ್ಡ್ ಆಗುವಾಗ ನಿಮಗೆ $100 USD ಆ್ಯಕ್ಟಿವೇಟ್ ಆಗುತ್ತೆ. ಅದೇ ಥರ ಒಂದು ಎಕ್ಸ್ಟ್ರಾ ಬೋನಸ್ ಮಾಡುವಾಗ ನಿಮ್ಮ ಫಸ್ಟ್ ಡೆಪಾಸಿಟಲ್ಲಿ ನಿಮ್ಗೆ $5 ಬಂದು ಆನ್ ಬೋರ್ಡಿಂಗ್ ಬೋನಸ್, ಅದೇ ಥರ $10 ಬಂದು ಆನ್ ಬೋರ್ಡಿಂಗ್ ಬೋನಸ್ ಅಂತ ಇರುತ್ತೆ. ಅದು ನೀವು ಒಂದು ಡೈರೆಕ್ಟ್ ಡೆಪಾಸಿಟ್ ಮಾಡುವಾಗ 50-100 USD ಮಾಡುವಾಗ ನಿಮ್ಗೆ ಸಿಗುತ್ತೆ. ಅದೇ ಥರ $10 ಬಂದು ನೀವು ಒಂದು $10 USD ಮೇಲೆ ಮಾಡುವಾಗ ಡೆಪಾಸಿಟ್ ನಿಮ್ಗೆ ಸಿಗುತ್ತೆ. ಇದೇ ಥರ ಈ ಬೋನಸ್ ಬಂದು ಬೇರೆ 1 ಟೈಮ್ ಮಾತ್ರ ಆಗಿರುತ್ತೆ. ಅದೇ ಥರ ಇದು ಬಂದು ಒಂದು ಸಸ್ಟಿಬೇಟ್ ಡೆಪಾಸಿಟ್ ಅಂತ ಪೇ ಆಗಲ್ಲ, ಅದೊಂದು ಕಾಂಪೌಂಡಿಂಗ್ ಆ್ಯಕ್ಷನ್ ಅಂತ ಇರಲ್ಲ. ಅದೇ ಥರ ನಮ್ಮ ಬೋನಸ್ ಬಂದು ಡೈರೆಕ್ಟಾಗಿ ನಿಮ್ಗೆ ನೆಟ್ವರ್ಕ್ ರಿವಾರ್ಡ್ ಬ್ಯಾಲೆನ್ಸ್ ಅಂತ ಹೋಗುತ್ತೆ. ಅದೇ ಥರ ಲೀಡರ್ಶಿಪ್ ರ್ಯಾಂಕ್ಸ್ ಅಂತ ಇದೆ. ಅದು ಬಂದು ಎಲ್ಲರಿಗೂ ಒಂದು ಒಳ್ಳೆ ಒಂದು ಬಿಲ್ಡರ್ಸ್ಗೆ ಇರುತ್ತೆ. ಅದು ಯಾವ ರ್ಯಾಂಕ್ಸ್ ಅಂದರೆ ಫಸ್ಟು ಇನ್ವೆಂಟರ್, ಪ್ರೊಮೋಟರ್, ಲೀಡರ್, ಪಾರ್ಟ್ನರ್, ಸ್ಟಾರ್, ರಾಯಲ್ ಸ್ಟಾರ್ ಮತ್ತು ಕ್ರೌನ್ ಸ್ಟಾರ್ ಅಂತ ಇದೆ. ಅದೇ ಥರ ಪರ್ಸೆಂಟೇಜ್ ಏನಂದರೆ ಇನ್ವೆಂಟರಲ್ಲಿ 0.5%, ಪ್ರೊಮೋಟರ್ 1%, 1.5%, 2, 3%, 4 ಮತ್ತು 5% ಇರುತ್ತೆ. ರಿಕ್ವೈರ್ಮೆಂಟ್ ಏನಂದರೆ 50 ಟೀಮ್ ಮೆಂಬರ್ಸ್ ಇರಬೇಕು. ಅಥವಾ $2500 USD ಅಂತ ಆ್ಯಕ್ಟಿವೇಟ್ ಆಗುತ್ತೆ. ಅದೇ ಥರ ಎರಡನೇದು ಬಂದು 100 ಟೀಮ್ ಬಂದು ಇರಬೇಕು. ಅದೇ ಥರ $5 USD ಇರಬೇಕು. ಅದೇ ಥರ 200 ಟೀಮ್ ಮಾಡುವಾಗ ನಿಮ್ಗೆ $10,000 USD ಡೆಟ್ ಅಂತ ಇರಬೇಕು. 400 ಟೀಮ್ ಮಾಡುವಾಗ ನಿಮಗೆ $15,000 USD ಇರಬೇಕು. ಅದೇ 800 ಟೀಮ್ ಮಾಡುವಾಗ ನಿಮಗೆ $25,000 USD ಇರಬೇಕು. ಆ ಥರ 1500 ಟೀಮ್ ಮಾಡುವಾಗ ನಿಮ್ಗೆ $50 USD ಇರಬೇಕು ರಿಕ್ವೈರ್ಮೆಂಟ್. ಅದೇ ಥರ ಕ್ರೌನ್ ಸ್ಟಾರ್ ಬಂದು ನೀವು ಇರಬೇಕಂದ್ರೆ 2500 ಟೀಮ್ ಇರಬೇಕು. ಅದು ಬಂದು $1,00,000 USD ಇರಬೇಕು. ಅದೇ ಥರ ನಿಮ್ಮದು ಲೀಡರ್ಶಿಪ್ ರಿವಾರ್ಡ್ ಬಂದು ನಿಮಗೆ ಟೀಮ್ ಡೈಲಿ ROI ಇಂದ ನಿಮ್ಗೆ ಕ್ಲೇಮ್ ಮಾಡ್ಬೋದು. ಅದು ಒಂದು ಕ್ಯಾಲ್ಕುಲೇಟ್ ಮಾಡುವಾಗ ನಿಮ್ಗೆ 100 ಲೆವೆಲ್ ಡೀಪ್ ಅಂತ ಇರುತ್ತೆ. ಲೀಡರ್ಶಿಪ್ ಇನ್ಕಮ್ ಬಂದು ಹೆಂಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅಂದರೆ ಲೀಡರ್ಶಿಪ್ ಬಂದು ಡಿಫ್ರೆಂಟ್ ಮಾಡೆಲ್. ಈ ಮಾಡೆಲ್ ಯೂಸ್ ಮಾಡುವಾಗ ನಿಮ್ಗೆ ಒಂದು ರ್ಯಾಂಕ್ ಪರ್ಸೆಂಟೇಜಿಂದ ಒಂದು ಡೌನ್ಲೈನ್ ಲೆಗ್ ಯೂಸ್ ಮಾಡಿ ನಿಮ್ಮದು ಒಂದು ರ್ಯಾಂಕ್ ಈಕ್ವಲ್ ಆಗುತ್ತೆ. ಅದೇ ಥರ ನಿಮ್ಮ ಒಂದು ಎಕ್ಸ್ಟ್ರಾ ಅಮೌಂಟ್ ಬಂದು ನಿಮ್ಗೆ 0% ಈಚ್ ಲೆಗ್ ಅಂತ ಇರುತ್ತೆ. ಅದೇ ಥರ ನಮ್ಮದು ROI ಬಂದು ಡೆಪಾಸಿಟ್ ಮಾತ್ರ ಅಲ್ಲ, ಒಂದು ಕಾಂಪೌಂಡಿಂಗ್ ಕೂಡ ಇಲ್ಲ. ಅದು ಪ್ರಿವೆಂಟ್ ಮಾಡೋದು ಬಂದು ಡಬಲ್ ಪೇಯಿಂಗ್ಸ್ ಬಂದು ಪರ್ಸೆಂಟೇಜಿಂದ ಇರುತ್ತೆ. ನಿಮ್ಮ ಕ್ರೌನ್ ಬಂದು 5% ಮಾಡುವಾಗ ಡೈರೆಕ್ಟಾಗಿ ರಾಯಲ್ ಸ್ಟಾರ್ನ 4% ಹೋಗುತ್ತೆ. ಎಕ್ಸಾಂಪಲ್ ಹೆಂಗಂದರೆ ನೀವು ಒಂದು ಲೆಗ್ಗಲ್ಲಿ ಇವತ್ತು ಒಂದು ROI ಒಂದು $1000 ಮಾಡುವಾಗ ನಿಮ್ಮದು ಕ್ರೌನ್ ಸ್ಟಾರಲ್ಲಿ 5%, ಆ ಥರ ನಿಮ್ಮದು ರಾಯಲ್ ಸ್ಟಾರಲ್ಲಿ 4%, ಡಿಫ್ರೆನ್ಷಿಯೇಟ್ ಬಂದು 1%. ಸೊ 1% $1000 ಮಾಡುವಾಗ ನಿಮ್ಗೆ $10 USD ಬಂದು ಅರ್ನ್ ಮಾಡ್ಬೋದು.
ಆದರೆ 2 ಪವರ್ಫುಲ್ ಇನ್ಕಮ್ ಸ್ಟ್ರೀಮ್ ಬಂದು ಡೈಲಿ ರಿವಾರ್ಡ್ಸ್ ಮತ್ತು ನೆಟ್ವರ್ಕ್ ರಿವಾರ್ಡ್ಸಲ್ಲಿ ನಿಮಗೆ ಒಂದೊಂದು 5 ಬಂದು ಒಂದು ಕ್ಯಾಪಿಟಲ್ ರಿಟರ್ನ್ಸ್ ಅಂತ ಸಿಗುತ್ತೆ. ಅದೇ ಥರ 7 PM ಬಂದು ದಿನ USD ಅಂತ ಇರುತ್ತೆ. ಡೆಪಾಸಿಟ್ ಮಾಡುವಾಗ ನಿಮ್ಮದು ಒಂದು ಆ್ಯಕ್ಟಿವ್ ಡೆಪಾಸಿಟ್ ಬಂದು ಕರೆಂಟ್ ಪ್ಲ್ಯಾನ್ ಅಂತ ಇರುತ್ತೆ. ನೀವು ಬಂದು ಯಾವಾಗ ಪಡಬಹುದು ಕೂಡ ನೀವು ವಿತ್ಡ್ರಾಲ್ ಮತ್ತು ಕಾಂಪೌಂಡ್ ಮಾಡಿ ನಿಮ್ಗೆ ಗ್ರೋ ಮಾಡ್ಬೋದು. ಅದೇ ಥರ ನೆಟ್ವರ್ಕ್ ರಿವಾರ್ಡ್ಸಲ್ಲಿ ನೀವು ಒಂದು ಎಂಟೈರ್ ಟೀಮ್ ಆ್ಯಕ್ಟಿವೇಟ್ ಮಾಡಬೇಕು. ಅದೇ ಥರ 20 ಲೆವೆಲ್ ಇರಬೇಕು. ಆನ್ ಬೋರ್ಡಿಂಗ್ ಬೋನಸ್ ಬಂದು ನಿಮಗೆ ಒಂದು ನ್ಯೂ ಕ್ವಾಲಿಫೈಡ್ ಡೈರೆಕ್ಟ್ಸ್ ಮತ್ತು ಲೀಡರ್ಶಿಪ್ ಇನ್ಕಮ್ ಬಂದು ROI ಬಂದು ಒಂದು 100 ಲೆವೆಲ್ ಇರಬೇಕು. ಅದೇ ಥರ ನಿಮ್ಮ ವಿತ್ಡ್ರಾಲ್ ಕಾಂಪೌಂಡ್ ಬಂದು ಕ್ರಿಯೇಟ್ ಮಾಡುವಾಗ ನಿಮಗೆ ಒಂದು ಹೊಸ ಡೆಪಾಸಿಟ್ ಅಂತ ಕ್ರಿಯೇಟ್ ಮಾಡಬೇಕು. ಅದೇ ಥರ ನೀವು ಒಂದು ಡೈಲಿ ರಿವಾರ್ಡ್ಸ್ ಯೂಸ್ ಮಾಡಿ ಏನೇನು ಮಾಡ್ಬೋದು ಅಂದರೆ ನೀವು ರಿವಾರ್ಡ್ಸ್ ಒಂದು ಕ್ಲೇಮ್ ಮಾಡ್ಬೋದು. ಅದು ಬಂದು ಮಿನಿಮಮ್ ವಿತ್ಡ್ರಾಲ್ ಬಂದು 1 USD ಇರಬೇಕು. ಅಮೌಂಟ್ ಬಂದು ಟ್ರಾನ್ಸ್ಫರ್ ಆಗಿ ಬಂದು ಡೈರೆಕ್ಟಾಗಿ ನಿಮ್ಮ ವಾಲೆಟಲ್ಲಿ ಅದು ಒಂದು ಹೋಗ್ಬಿಡುತ್ತೆ. ಅದು ಬಂದು USD ಅಂತ ಇರುತ್ತೆ. ನೀವು ರಿಸೀವ್ ಮಾಡೋ ಎಲ್ಲ ಕ್ಯಾಪಿಟಲ್ ಬಂದು ರಿಟರ್ನ್ ಮಾಡುವಾಗ ROI ಬಂದು ಲಿಕ್ವಿಡ್ ಫಂಡ್ಸ್ ಅಂತ ಹೋಗುತ್ತೆ. ಅದೇ ಥರ ಕಾಂಪೌಂಡಿಂಗ್ ಡೈಲಿ ರಿವಾರ್ಡ್ ಅಂತ ಏನಂದರೆ ಒಂದು ಚೂಸ್ ಮಾಡುವಾಗ ನಿಮ್ಮೊಂದು ಬಂದು ಕಾಂಪೌಂಡ್ ಮಾಡೋ ಒಂದು ಒಳ್ಳೆ ಒಂದು ಅವೈಲೇಬಲ್ ಮಾಡಿ ನಿಮ್ಮ ಮಿನಿಮಮ್ ಕಾಂಪೌಂಡ್ ಬಂದು 1 USD ಅಂತ ಹೋಗುತ್ತೆ. ಪ್ಲ್ಯಾಟ್ಫಾರ್ಮ್ ಬಂದು ಒಂದು 5% ಇಟ್ಕೊಂಡು ಒಂದು 100% ಕೌಂಟ್ ಆಗಿ ನಿಮಗೆ ಒಂದು ಹೊಸ ಡೆಪಾಸಿಟ್ ಅಂತ ಹೋಗುತ್ತೆ. ನಿಮ್ಮದು ಡೆಪಾಸಿಟ್ ಬಂದು ಒಂದು 25 ದಿನ ಬಂದು ಇನ್ಕ್ರೀಸ್ ಆಗಿ ನಿಮ್ಮ ಟೋಟಲ್ ಆ್ಯಕ್ಟಿವೇಟ್ ಆಗುತ್ತೆ. ಅದೇ ಥರ ರೆಫರ್ ರಿವಾರ್ಡ್ಸ್ ಬಂದು ಒಂದು ಅಪ್ಲೈ ನೆಟ್ವರ್ಕ್ ಅಂತ ಹೋಗುತ್ತೆ. ನೀವು ಒಂದು ನೆಟ್ವರ್ಕ್ ರಿವಾರ್ಡ್ಸ್ ಮಾಡಬೇಕಂದ್ರೆ ರೆಫರಲ್ ಅರ್ನಿಂಗ್ಸ್ ಬಂದು 20 ಲೆವೆಲ್ ಅಥವಾ ಆನ್ ಬೋರ್ಡಿಂಗ್ ಬೋನಸ್ ಲೀಡರ್ಶಿಪ್ ಬೋನಸ್ ಅಂತ ಇರಬೇಕು. ಅದೊಂದು ಆಕ್ಸೆಸ್ ನಿಮ್ಮದು ಟೀಮ್ ಬಂದು 1 USD ಅಂತ ನೀವು ಚೂಸ್ ಮಾಡಬೇಕು. ಅದೇ ಥರ ನಿಮ್ಮದು ವಾಲೆಟ್ ಬಂದು ಫಂಡ್ಸ್ ಬಂದು ಎಲ್ಲ ಡೈರೆಕ್ಟಾಗಿ ವಾಲೆಟ್ ಒಳಗಡೆ ಹೋಗಬೇಕು. ಕಾಂಪನಿ ನೆಟ್ವರ್ಕ್ ರಿವಾರ್ಡ್ಸಲ್ಲಿ ನೀವು ಒಂದು ಚೂಸ್ ಮಾಡುವಾಗ ಮಿನಿಮಮ್ ಕಾಂಪೌಂಡ್ ಬಂದು 1 USD ಇರಬೇಕು. 5% ಪ್ಲಾಟ್ಫಾರ್ಮ್ ಫೀಸ್ ಅಂತ ಹಿಡಿತೀವಿ. ಅದೇ ಥರ 100% ಬಂದು ಕಾಂಪೌಂಡ್ ಮಾಡುವಾಗ ನಿಮ್ಗೆ ಕಟ್ಟಾಗಿ ನಿಮಗೆ ನ್ಯೂ ಡೆಪಾಸಿಟ್ ಅಂತ ಹೋಗುತ್ತೆ. ಅದರ ಹೊಸ ಡೆಪಾಸಿಟ್ ಮಾಡುವಾಗ ನಿಮಗೆ ಒಂದು 25 ದಿನ ಬಂದು ಇನ್ಕ್ರೀಸ್ ಆಗಿ ಒಂದು ಟೋಟಲ್ ಆ್ಯಕ್ಟಿವ್ ಒಂದು ಟ್ರಿಗರ್ ಆಗಿ ನಿಮಗೆ ರೆಫರಲ್ ರಿವಾರ್ಡ್ಸ್ ಅಂತ ಹೋಗುತ್ತೆ. ಈ ಡೆಪಾಸಿಟ್ ಬಂದು ಅಪ್ಲೈನ್ ಹೋಗಿ ನಿಮಗೆ ಬಂದು ಒಂದು ಪ್ರಾಫಿಟ್ ಅಂತ ಸಿಗುತ್ತೆ. ನಿಮಗೆ ಒಂದು ಕೂಲ್ ಡೌನ್ ಪೀರಿಯಡು ಏನಿರೋ ಅಥವಾ ಡೈಲಿ ರಿಮೈನ್ಸ್ ಬಂದು ಕಾಂಪೌಂಡ್ ಮತ್ತು ಕ್ಲೇಮ್ ಮಾಡೋಕ್ಕೆ ಈಸಿಯಾಗಿರುತ್ತೆ. ಅದರ ಫುಲ್ಲಿ ಬಗ್ಗೆ ನಿಮಗೆ ಫ್ಲೆಕ್ಸಿಬಲ್ ಆಗಿ ನಿಮಗೆ ನೆಟ್ವರ್ಕ್ ಅರ್ನಿಂಗ್ಸ್ ಅಂತ ಮಾಡ್ಬೋದು. ಅದೇ ಥರ ನಮ್ಮದು ಸೆಕ್ಯೂರಿಟಿ ಮತ್ತು ಟ್ರಾನ್ಸ್ಪರೆನ್ಸಿ ಬಂದು ಡಿಸೈನ್ ಹೆಂಗಾಗಿದೆ ಅಂದರೆ ಸ್ಮಾರ್ಟ್ ಕಾಂಟ್ರಾಕ್ಟ್ ಹಾಕಿದ್ದೀವಿ. ಅದೇ ಥರ ಓನರ್ಶಿಪ್ ಬಂದು ರೀನೌನ್ಸ್ ಆಗಿದೆ. ನಮ್ಮದು ಓನರ್ಶಿಪ್ ಬಂದು ನೀವು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಅದೇ ಥರ ನಮ್ಮದು ಅಪ್ಗ್ರೇಡ್ ಮತ್ತು ಪ್ರಾಫ್ ಸಿಸ್ಟಮ್ ಅಂತ ಹಿಡಿಯಲ್ಲ. ನಮ್ಮದು ಎಮರ್ಜೆನ್ಸಿ ಟ್ರೈನ್ ಅಂತ ಇಲ್ಲ. ಅದೇ ಥರ ಹೈಡನ್ ಅಡ್ಮಿನೂ ಇರಲ್ಲ. ಪ್ಲ್ಯಾಟ್ಫಾರ್ಮ್ ಫೀಸ್ ಬಂದು ಒಂದು ರಿವಾಲ್ವ್ ಫಾರ್ಮ್ ಮಾಡುವಾಗ ನಮಗೆ ಕಾಂಟೆಂಟ್ ಅಂತ ನಾವು ಹೈ ಕಾರ್ಡ್ ಬಂದು ಕೋಡ್ ಮಾಡಿಕ್ಕಿದ್ದೀವಿ. ಅದೇ ಥರ ಎಲ್ಲ ಪ್ಲ್ಯಾನ್ಸ್ ಬಂದು ರೆಫರಲ್ ರೂಲ್ಸ್ ಮತ್ತು ಲೀಡರ್ಶಿಪ್ ಪರ್ಸೆಂಟೇಜ್ ಬಂದು ಫುಲ್ಲಾಗಿ ನಾವು ಎಕ್ಸ್ಪ್ಲೇನ್ ಮಾಡಿ ಒಂದು ಪಬ್ಲಿಕ್ ವಿಸಿಬಲ್ ಆಗಿರುವಾಗ ನಿಮಗೆ ಒಂದು ಸೇಫ್ ಆಗಿರುತ್ತೆ. ಅದೇ ಥರ ನಿಮ್ಮದು ಒಂದು ತೆರಾ ಡೆಫೆ ಬಂದು ಯೂಸ್ ಆಗುತ್ತೆ ಅಂದರೆ ನಿಮಗೊಂದು USD ಯಾರ್ಯಾರು ಯೂಸ್ ಆಗುತ್ತೆ ಅಂದರೆ USD ಇನ್ಕಮ್ ಸೀಕರ್ಗೆ. ಅದೇ ಥರ ನೆಟ್ವರ್ಕ್ ಬಿಲ್ಡರ್ಸ್ ಅಥವಾ ಟೀಮ್ ಲೀಡರ್ಸ್ ಮತ್ತು ಕಮ್ಯುನಿಟಿ ಮತ್ತು ಡೆಫೆ ಪಾಯ್ನರ್ ಅಂತ ಇದ್ದಾರೆ. ಅವ್ರಿಗೆ ಬಂದು ಒಂದು ಒಳ್ಳೆ ಒಂದು ಯೂಸ್ಫುಲ್ ಆಗಿರುತ್ತೆ. ಇದು ಒಂದು USD ಇನ್ಕಮ್ ಅಂತ ನಿಮಗೆ ಒಂದು ಒಳ್ಳೆ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ನಿಮಗೆ ಒಂದು ಲೀಡರ್ಶಿಪ್ ಮತ್ತು ಒಂದು ಅರ್ನಿಂಗ್ ಪೊಟೆನ್ಷಿಯಲ್ ಬಂದು ಕೊಡುತ್ತೆ. ಅದೇ ಥರ ನಮ್ಮದು ಒಂದು ವ್ಯಾಲ್ಯೂ ಮಾಡುವಾಗ ಒಂದು ಟ್ರಾನ್ಸ್ಪರೆನ್ಸಿ ಬಿಲ್ಡರ್ಸ್ ಮತ್ತು ಒಂದು ಡಿಸೆಂಟ್ರಲೈಸ್ ಫೈನಾನ್ಸ್ ಬಂದು ಕಂಬೈನ್ ಮಾಡಿ ನಿಮಗೆ ಒಂದು AI ಸಿಸ್ಟಮ್ ಬಂದು ಆಟೋಮೇಟ್ ಮಾಡಿದೆ. ಅದೇ ಥರ ನೀವು ಇವತ್ತೇ ಬಂದು ತೆಟಹರ್ ಡೆಫೆ ನೀವು ಜಾಯಿನ್ ಮಾಡಿದ್ರೆ ನಿಮಗೊಂದು ಆಪರ್ಚುನಿಟಿ ಪ್ರಾಜೆಕ್ಟ್ಸ್ನ ಬಂದು ಈ ಪ್ರಪಂಚನಿಗೆ ಯೂಸ್ ಆಗುತ್ತೆ. ಅದೇ ಥರ 25 ದಿನ ನಿಮ್ಗೆ ಅರ್ನಿಂಗ್ ಸೈಕಲ್ ಇರುತ್ತೆ. ಅದೇ ಥರ ಒಂದು 6% ಮುಂದೆ ಡೈಲಿ ರಿಟರ್ನ್ಸ್ ಇರುತ್ತೆ. 4% ಕ್ಯಾಪಿಟಲ್, ಅದೇ ಥರ 2% ಮುಂದೆ ROI. ಅದೇ ಥರ 20 ಲೆವೆಲ್ ರೆಫರಲ್ ಸಿಸ್ಟಮ್ ಅಂತ ಪ್ರೋಗ್ರಾಮ್ಸ್ ಅನ್ಲಾಕ್ ಆಗುತ್ತೆ. ಲೀಡರ್ಶಿಪ್ ರಿವಾರ್ಡ್ ಬಂದು ನಿಮ್ಗೆ 5% ಬಂತು ಇರುತ್ತೆ ಟೀಮ್ ROI ಇಂದ. ಅದೇ ಥರ 1 USD ಬಂದು ಮಿನಿಮಮ್ ಆಗಿ ಎಲ್ಲ ಆ್ಯಕ್ಷನಿಂದ ಇರುತ್ತೆ. ನೀವು ವಿಸಿಟ್ ಮಾಡಬೇಕಂದ್ರೆ ತೆರಾ ಡೆಫೆ ಬಂದು .ROI ಬಂದು ನೀವು ಕ್ಲಿಕ್ ಮಾಡಿ ನೀವು ಒಂದು ಸ್ಪಾನ್ಸರ್ ಅಂತ ನೀವು ರಿಜಿಸ್ಟರ್ ಮಾಡ್ಬೋದು. ಅದೇ ಥರ ನೀವು ಒಂದು ಇನ್ಕಮ್ನ ಬಿಲ್ಡ್ ಮಾಡ್ಬೋದು. ಅದೇ ಥರ ಕೆಲವು ಡಿಸ್ಕ್ರಿಪ್ಷನ್ನ ಕ್ಲಿಕ್ ಮಾಡಿ ಬೇರೆ ಡೀಟೇಲ್ಸ್ನ ತಿಳ್ಕೊಬೋದು. ಥರ X ಐತೆ, ಟೆಲಿಗ್ರಾಮ್, ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಇದೆ. ಅದನ್ನ ನೀವು ಬೇರೆ ಡೀಟೇಲ್ಸ್ನ ತಿಳ್ಕೊಬೋದು. ಥ್ಯಾಂಕ್ ಯು.